ನಿನ್ನೆ ರಾಜಭವನದಲ್ಲಿ ನಡೆದಂಥ ಸಮಾರಂಭ ಏನು ರಾಜಭವನ ಬಾರ್ ಲೋಕಭವನ ಎರಡೂ ಹಿಂದೆ ರಾಜಭವನ ಈಗ ಲೋಕಭವನ. ಒಂದು ರೀತಿ ಅದೆಲ್ಲ ಹಳೆ ಸಿನಿಮಾದ ಹೊಸ ಪೋಸ್ಟರ್ ಇದ್ದಂಗೆ. ಸಿನಿಮಾ ಹಳೇದೆ, ಪೋಸ್ಟ್ಗಳು ಮಾತ್ರ ಹೊಸದಷ್ಟೇ. ಇಲ್ಲಿ ಮುಖ್ಯಮಂತ್ರಿಗಳ ಪದವಿದು ಅವ್ರ ಮನೆ ಬಾಗಿಲ ಮುಂದೆ ನೇಮ್ ಪ್ಲೇಟ್ ಚೇಂಜ್ ಆಗಿದೆ ಅಷ್ಟೇ. ಆದರೆ ಕರ್ನಾಟಕದ ಜನರ ಬದುಕಿನ ಕಷ್ಟಗಳೇನಿದೆ ಅದೇನು ಬದಲಾವಣೆ ಆಗೋ ಥರ ಏನು ಕಾಣಿಸ್ತಾ ಇಲ್ಲ. ಒಂದು ರೀತಿ ಅದೇ ಹಳೆ ಭ್ರಷ್ಟ ಮುಖಗಳು. ಕರ್ನಾಟಕದ ಜನ ಬಯಸಿದ್ರು ಏನೋ ಹೊಸತನ ಬರುತ್ತೆ, ಹೊಸದಾಗಿ ಮಂತ್ರಿಗಳು 20 ಜನ ಹೊಸ ಮಂತ್ರಿಗಳು ಬರ್ತದೆ, ಹೊಸ ಚೈತನ್ಯ ಬರ್ತದೆ, ಇಡೀ ಕರ್ನಾಟಕ ಚೈತನ್ಯದ ರೀತಿ ಕರ್ನಾಟಕನ ಮಾಡ್ತೀರಿ ಅಂತೇಳಿ ಮಾಧ್ಯಮದಲ್ಲಿ ಬಿಂಬಿತ ಆಗಿತ್ತು. ಅದೇ ಮುಖಗಳು, ಹೊಸ ಮುಖ ಯಾವುದೂ ಇಲ್ಲ, ಒಂದು ಹೊಸ ಮುಖ ಇಲ್ಲ. ಒಂದೇ ಒಂದು ಹೊಸ ಇದೆ, ಅದು ತಂದೆ ಮಗನ ಪಾತ್ರದ್ದು. ಅದ್ಯಾವುದೋ ರಾಜ್ಕುಮಾರ್ ಪಿಕ್ಚರ್ ಬಂದಿತ್ತಲ್ಲ, ಮೆಚ್ಚಿದ ಮಗ ಮಗ. ಅದೊಂದು ಬಿಟ್ಟರೆ ಬೇರೆ ಯಾವುದೂ ಕೂಡ ಹೊಸ ಬದಲಾವಣೆ ಇಲ್ಲ. ಇದೊಂದು ರೀತಿ ಹಳೆ ಸರ್ಕಾರದ ಹೊಸ ಮಾರುವೇಷ ಇದ್ದಂಗೆ. ಮುಖವಾಡ ಇದರಲ್ಲಿ ಇತ್ತಲ್ಲ ಧರ್ಮಸ್ಥಳದ್ದು, ಆ ಮುಖವಾಡದ ಮನುಷ್ಯ, ಹಂಗೆ ಈ ಮುಖವಾಡದ ಮನುಷ್ಯ ಬಂದವ್ರೆ ಅಷ್ಟೇ. ಮಾಸ್ಕ್ ಮ್ಯಾನ್. ಈಗಾಗಲೇ ರಾಜ್ಯದ ಜನ ಬರಗಾಲದ ಹೊಡೆತಕ್ಕೆ ನೊಂದಿದ್ದಾರೆ. ಕೆಲವು ಕಡೆ ಮಳೆ ಹಾನಿ ಆಗ್ತಾ ಇದೆ, ಆತ್ಮಹತ್ಯೆಗಳಾಗ್ತಾ ಇದೆ. ಇಡೀ ದೇಶದಲ್ಲೇ ರೈತರ ಆತ್ಮಹತ್ಯೆ ನಮ್ಮ ರಾಜ್ಯ 2ನೇ ಸ್ಥಾನ ಪಡೆದಿದೆ. IPL ಸಂಭ್ರಮಾಚರಣೆಯ 11 ಅಮಾಯಕರ ಹತ್ಯೆ ಆಯಿತು. ಭ್ರಷ್ಟಾಚಾರದ ನೋವಿನಲ್ಲಿ ಅಧಿಕಾರಿಗಳ ಆತ್ಮಹತ್ಯೆ ಆಯಿತು. ಸರ್ಕಾರದ ನಿರ್ಲಕ್ಷ್ಯದಿಂದ ಬಾಣಂತಿಯರ ಸಾವಾಯಿತು. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನ ಆತ್ಮಹತ್ಯೆಗೆ ಇಳಿದ್ರು. ತಿಂಗಳುಗಟ್ಟಲೆ ಸಂಬಳ ಸಿಗದೆ ನೌಕರರ ಸಾವಾಗ್ತಾ ಇದೆ. ಆಸ್ಪತ್ರೆಯ ಗೋಡೆಗಳು ಕುಸಿದು ಬೀದಿ ವ್ಯಾಪಾರಿಗಳು ಸಾವಾಗ್ತಾ ಇದೆ. ಇಡೀ ಕರ್ನಾಟಕದಲ್ಲೆಲ್ಲ ಗುಂಡಿಗಳ ರಸ್ತೆಗಳನ್ನು ನಾವು ನೋಡ್ತಾ ಇದ್ದೀರಿ. ಇವೆಲ್ಲ ಜನರ ಮನಸ್ಸಲ್ಲಿ ಆರದ ಗಾಯ ಆಗೋಗ್ಬಿಟ್ಟಿದೆ. ಇದೆಲ್ಲನೂ ಕೂಡ ಆರದ ಗಾಯಗಳು. ಇನ್ನು ಈ ನಂಬರ್ ಚೇಂಜ್ ಆಗಿದೆ ಹೊರತು, ಅದೇ ಹೇಳಿದ್ನಲ್ಲ, ಹಳೆ ಸಿನಿಮಾ ಹೊಸ ಪೋಸ್ಟ್ರು. ಇದರಿಂದ ಏನು ಬದಲಾವಣೆ ಆಗ್ತೈತೆ ಅಂತ ಅನ್ಸಲ್ಲ. ಜನ ಕೇಳಿದ್ದು ಉತ್ತಮ ಆಡಳಿತ ಬೇಕು, ಅದನ್ನು ಕಾಂಗ್ರೆಸ್ ಸರ್ಕಾರ ಮಾಡದೆ ಕುರ್ಚಿ ಬದಲಾವಣೆ ಮಾಡಿದೆ ಅಷ್ಟೆ. ಜನ ಕೇಳಿದ್ದು ಉತ್ತಮ ಆಡಳಿತ, ಕಾಂಗ್ರೆಸ್ ಮಾಡಿದ್ದು ಕುರ್ಚಿಯ ಬದಲಾವಣೆ ಅಷ್ಟೆ. ಅದರಿಂದ ನನಗನ್ಸ್ತೈತೆ ಈ ಹಳೆ ಸಿನಿಮಾದ ಹೊಸ ಪೋಸ್ಟ್ರು ದಾರಿ ಇದ್ದಕ್ಕೂ ನೋಡ್ತಾ ಇದ್ದೀರಿ. DK ಶಿವಕುಮಾರ್ ಅವರ ಇಡೀ ಬೆಂಗಳೂರಲ್ಲಿ ಫುಟ್ಪಾತ್ಗಳೇ ಕಾಣ್ತಾ ಇಲ್ಲ, ಅಷ್ಟು ಕಟೌಟ್ಗಳು ನಿಂತಿದೆ. ಅದೆಲ್ಲ ಒಂದು ಕಡೆ 100 ಅಡಿ, RR ನಗರದಲ್ಲಿ 100 ಅಡಿ. DK ಶಿವಕುಮಾರ್ ಹೇಳಿದ್ರು, ನಂದೇ ಕಟೌಟ್ ಇದ್ದರೂ 1 ನಿಮಿಷ ಬಿಡದೆ ತೆಗೆದಾಕಬೇಕು ಅಂದರು.
ಒಂದು ನಿಮಿಷ ಬಿಡಬಾರ್ದು, ಅವ್ರಿಗೆ ಫೈನ್ ಹಾಕಬೇಕು ಲಕ್ಷ ಲಕ್ಷ ಅಂತ. ಅವೇನಾನ ಫೈನ್ ಹಾಕ್ಬಿಟ್ರೆ ಸುಮಾರು 20 ಕೋಟಿ ಬರಬೇಕು ಬೆಂಗಳೂರು ಕಾರ್ಪೊರೇಟ್, ಅಷ್ಟು ಫ್ಲೆಕ್ಸ್ಗಳು ಹಾಕಿದ್ದಾರೆ. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಹೇಳೋದು ಏನು ಹೇಳ್ತೈತೆ ಅದನ್ನು ಮಾಡಲ್ಲ ಅವರು. ಇವತ್ತೇನು ಘೋಷಣೆಗಳನ್ನು ಮಾಡಿದ್ದಾರೆ ಆ ಘೋಷಣೆಗಳೆಲ್ಲ ಘೋಷಣೆಗಳಾಗೆ ಉಳಿಯುತ್ತೆ. ಅದರಿಂದ ನಾವು ಈ ಕಾಂಗ್ರೆಸ್ಸಿನ ಈ ಸಿನಿಮಾ 3 ವರ್ಷ ನೋಡ್ಬಿಟ್ಟಿದ್ರಿ, ಇನ್ನು ಉಳಿದಿರೋದು 1.5 ವರ್ಷ. ಅದ್ರಾಗ 6 ತಿಂಗಳು ಎಲೆಕ್ಷನ್ ಹೋದರೆ ಆ 1.5 ವರ್ಷದಲ್ಲಿ ಏನು ಬದಲಾವಣೆ ಆಗ್ತೈತೆ ಅಂತ ನನಗೇನೋ ಅನಿಸಲ್ಲ. ಅದರಿಂದ ನಾವು ಈ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದು, ಪ್ರಚಾರ ಬಿಡಿ, ಆಡಳಿತ ಮಾಡಿ. ಭರವಸೆಗಳು ಸಾಕು, ಸಾಧನೆ ಬೇಕು. ಅದರಿಂದ ನಿನ್ನೆ ನಡೆದಂಥ ಏನು ಹಳೆ ಸಿನಿಮಾದ ಹೊಸ ಪೋಸ್ಟ್ರು, ಅದರಿಂದ ಹಿಂದೆ ಡೆಪ್ಟಿ CM ಇದ್ದರು, ಈಗ CM ಆಗಿದ್ದಾರೆ. ಆಡಳಿತ ಏನು ಬದಲಾವಣೆ ಆಗ್ತೈತೆ ಅಂತ ನನಗೇನು ಅನಿಸಲ್ಲ. ಇದು ಆಡಳಿತ ಬದಲಾವಣೆ ಆಗ್ತೈತೆ ಅಂತ. ನೆನ್ನೆನೇ ಅವ್ರು ನಾನು ನೋಡಿದೆ, ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಬಾಯ್ ಬಡ್ಕೊಂಡ್ರು, ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡಿದ್ರು. ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಮಹಿಳಾ ವಿರೋಧಿತನವನ್ನು ತೋರಿಸ್ತು ದೇಶದಲ್ಲಿ. ಆ ಬಿಲ್, ರಿಸರ್ವೇಷನ್ ಬಿಲ್ ಬಂದಾಗ, ಮಹಿಳೆಯರಿಗೆ ಮೀಸಲಾತಿ ಬಿಲ್ ಬಂದಾಗ. ಇವತ್ತು ನಿನ್ನೆ ನಡೆದಂಥ ಸಮಾರಂಭದಲ್ಲಿ ಒಂದೇ ಒಂದು ಮುಖ, 50% ಮಹಿಳೆಯರಿದ್ದಾರೆ, 50% ಮಹಿಳೆಯರು. ಕೆಲವು ಜಿಲ್ಲೆಗಳಲ್ಲಿ 51% ಇದ್ದಾರೆ ಮಹಿಳೆಯರು. ಒಂದು ಮಹಿಳೆ ಮುಖ ಕಾಣ್ತಾ, ಒಂದೇ ಒಂದು ಮಹಿಳೆ. ಅಂದರೆ ಇವರು ಮಹಿಳಾ, ಅಲ್ಲಿ ಪಾರ್ಲಿಮೆಂಟಲ್ಲೂ ಮಹಿಳಾ ವಿರೋಧಿಗಳು, ಕರ್ನಾಟಕದಲ್ಲೂ ಮಹಿಳಾ ವಿರೋಧಿಗಳು ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ರಾಜ್ಯದ ಮಹಿಳೆಯರಿಗೆ ಮಾಡದಂಥ ದೋಖ, ಇದು ಮೋಸ. ಕಾಂಗ್ರೆಸ್ ಪಾರ್ಟಿ ಮಾಡಿದಂಥ ದೋಖ, ಮೋಸ. ಇದಕ್ಕೆ ಆ ಮಹಿಳೆಯರು ಪ್ರತ್ಯುತ್ತರ ಒಂದು ಸಮಯದಲ್ಲಿ ಕೊಡ್ತಾರೆ ಅಂತ ನನಗನ್ಸ್ತದೆ. ಇನ್ನೊಂದು, ಆ ಸಂವಿಧಾನದ ಪುಸ್ತಕ ಅಲ್ಲಪ್ಪ, ನೆನ್ನೆ DK ಶಿವಕುಮಾರ್ ಅವರು ಕೊಡೋದು, ನೆನ್ನೆ DK ಶಿವಕುಮಾರ್ ಅವರು ಸಂವಿಧಾನದ ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡೋದು. ನಾನು ಸಂವಿಧಾನದ ಪುಸ್ತಕನ ತರಿಸಿದ್ದೀನಿ, ಓದಿದ್ದೀನಿ. ಅದರಲ್ಲಿ CM ಅವರ ಪಾತ್ರ ಏನು ಅಂತ ಅದರಲ್ಲಿ ಸ್ಪಷ್ಟವಾಗಿದೆ. ಇಡೀ ಕ್ಯಾಬಿನೆಟನ್ನು ರಚನೆ ಮಾಡೋ ಅಂಥದ್ದು ಪೂರ್ತಿ ಜವಾಬ್ದಾರಿ ಅವರ ಇಷ್ಟದ ಪ್ರಕಾರ. ಅವರಿಗೆ ಹೊಂದಾಣಿಕೆ ಆಗುವಂಥ ಮಂತ್ರಿಮಂಡಲವನ್ನು ರಚನೆ ಮಾಡುವಂಥ ಪೂರ್ತಿ ಅಧಿಕಾರವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ಮುಖ್ಯಮಂತ್ರಿ ಪದವಿ ಯಾರು ಸ್ವೀಕಾರ ಮಾಡ್ತಾರೆ ಅವ್ರಿಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಸಂವಿಧಾನದ ಪ್ರತಿ ಇದೂ ಕೂಡ ಇದೆ ನೋಡಿ, ಇಲ್ಲಿ 164 ಇದೆ, ಪ್ರಾವಿಷನ್ ಆಫ್ ದ ಮಿನಿಸ್ಟರ್ಸು ಇದೆ, CMದಿದೆ. ಇದರಲ್ಲಿ ಸಂವಿಧಾನ ಪುಸ್ತಕ ಇದೆ, ಇದರಲ್ಲಿ ಸ್ಪಷ್ಟವಾಗಿದೆ ಈ ಸಂವಿಧಾನದಲ್ಲಿ. ಆದರೆ ನೆನ್ನೆ ಸ್ವೇರಿಂಗ್ ಮಾಡಿದ್ರಲ್ಲ, ಅದರಲ್ಲಿ ಯಾರಾದ್ರು DK ಶಿವಕುಮಾರ್ ಅವ್ರ ಕಡೆ ಒಬ್ಬರಿದ್ದಾರ? ಯಾರೂ ಇಲ್ಲ, ಎಲ್ಲ ಕಾಣೆ ಔಟಿದ್ದಾರೆ. ಪಾಪ ಅವ್ರ ಬಗ್ಗೆ ಬ್ಯಾಂಡ್ ಬಾರಿಸ್ತಾ ಇದ್ದವರು ರಾಮನಗರದವರು ಇಲ್ಲ, ಮಾಗಡಿಯವರು ಇಲ್ಲ, ದಾವಣಗೆರೆಯವರು ಇಲ್ಲ, ಹ್ಯಾರಿಸ್ ಇಲ್ಲ. ದಾರಿ ಇದ್ದಕ್ಕೂ ಪಾಪ ಹ್ಯಾರಿಸ್ ಕಟೌಟ್ ಹಾಕಿದ್ರು. ಬೆಂಗಳೂರು ಪೂರ್ತಿ ಒಂದು 2000 ಕಟೌಟ್ ಹಾಕಿದ್ದಾರೆ. ಹ್ಯಾರಿಸ್ ಹಾರೋದ್ರು, ರಾಮನಗರ ಪತ್ತೆ ಇಲ್ಲ. ಅಂದರೆ ಪೂರ್ತಿ ಇಲ್ಲಿ ಕಾಣದ ಕೈಗಳ ಕೈವಾಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದರೆ ಸಿದ್ದರಾಮಯ್ಯ ಇರ್ಬೋದು, ರಾಹುಲ್ ಗಾಂಧಿಯವರು ನೇರವಾಗಿ ಇದರಲ್ಲಿ ಪಾತ್ರ ವಹಿಸಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ DKಗಿದ್ದಂಥ ಅಧಿಕಾರನೂ ಹೊರಟೋಗಿದೆ. ಅಧಿಕಾರದ ಮುಖ್ಯಮಂತ್ರಿ ಆಗಬೇಕಂತ ಅವ್ರ ಕನಸೇನಿತ್ತೋ ಅದು ನನಸಾಗಿದೆ ಅಷ್ಟೇ. ರಾಜ್ಯದ ಜನರ ಪಾಲಿನ ಬದುಕಂತೂ ಇವತ್ತು ಮೂರಾ ಬಟ್ಟೆ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ.
ಅದರಿಂದ ನೆನ್ನೆ ಹಲವಾರು ಘೋಷಣೆಗಳನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಹೊಸ ಹೊಸ ಸೂತ್ರಗಳು ಅಂತ ಮಾಡಿದ್ದಾರೆ. ಈ ಖಾತಾ ಅಂತೇಳಿ ಇಡೀ ರಾಜ್ಯಕ್ಕೆ ಈ ಖಾತಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಡೀ ಬೆಂಗಳೂರಲ್ಲಿ ಈ ಖಾತಾ ಹೆಸರಲ್ಲಿ ಲೂಟಿ ಮಾಡಿದ್ದಾಯಿತು, ಫೋನ್ಪೇಗಳ ಮುಖಾಂತರ ಲಂಚ ತಗೊಂಡಿದ್ದಾಯಿತು. ಇಡೀ ರಾಜ್ಯಕ್ಕೆ ಇದನ್ನು ವಿಸ್ತರಣೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಲಂಚಾವತಾರನ ತರೋವಂಥದ್ದು, ಅದಕ್ಕೆ ಹಣ ವಸೂಲಿ ಮಾಡೋಕ್ಕೆ ಇದೊಂದು ದಂಧೆ ಆಗ್ತೈತೆ. ಅದರಿಂದ ಪೂರ್ವ ತಯಾರಿ ಇಲ್ಲದೆ ಅನೌನ್ಸ್ ಮಾಡ್ತಾ ಇರೋದು. ಏನು ತಯಾರಿ ಮಾಡಿದ್ದೀರ ಅದಕ್ಕೆ? ಈ ಖಾತಾ ಇದಕ್ಕೆ ಈಗಾಗಲೇ ಎಲ್ಲ ಕಡೆ ಸರ್ವರ್ ಡೌನು. ನೀವು ಲಂಚ ಕೊಟ್ಟಿಲ್ಲ ಅಂದರೆ ಫಸ್ಟ್ ಹೇಳೋದವರು ಸರ್ವರ್ ಡೌನ್ ಅಂತ ಹೇಳ್ತಾರೆ. ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಹೇಳ್ತಾರೆ, ಸರ್ವರ್ ಡೌನ್ ಅಂತ. ಲಂಚ ಕೊಟ್ಟ ತಕ್ಷಣ ಸರ್ವರ್ ಇಮಿಡಿಯೇಟು ವರ್ಕ್ ಆಗ್ತೈತಿ. ಇದು ಬೆಂಗಳೂರಿನ ಪರಿಸ್ಥಿತಿ. ಇದು ಇಡೀ ಕರ್ನಾಟಕಕ್ಕೆ, ಇಲ್ಲೇ ಬೆಂಗಳೂರು ಕ್ಯಾಪಿಟಲ್ ಸಿಟಿಯಲ್ಲೇ ಸರ್ವರ್ ಸರಿಯಾಗಿ ಕೆಲಸ ಮಾಡಲ್ಲ, ಇನ್ನು ಕರ್ನಾಟಕದಲ್ಲಿ ಎಲ್ಲಿ ಮಾಡ್ತೈತೆ? ಅದರಿಂದ ಅದನ್ನು ಯೋಚನೆ ಮಾಡಿ ತರಬೇಕಾಯ್ತು. ಮಾಡೋಕ್ಕೆ ಸಾಧ್ಯನಾ? ಯೋಚನೆ ಮಾಡಿ ತರಬೇಕಾಯ್ತು. ಬಂದಿದ್ದಾರೆ. ಎರಡನೇದು ನೇಮಕಾತಿ. ಪತ್ರಿಕೆಯಲ್ಲೆಲ್ಲ ಅದೇನೋ ಬಂದಿತ್ತು, ನೇಮಕಾತಿಗಳ ಭರಪೂರ ಅಂತ. ಏನು ಇವಾಗ ಮಾಡಿದ್ದಾರೆ? ಸಿದ್ದರಾಮಯ್ಯ ಇದ್ದಾಗ ಕ್ಯಾಬಿನೆಟ್ಟಲ್ಲಿ 4 ತಿಂಗಳಿಂದ ಕ್ಯಾಬಿನೆಟ್ಟಲ್ಲೇ ಈ ಬಡ್ಜೆಟಲ್ಲೇ ಅನೌನ್ಸ್ ಮಾಡಿದ್ದಾರೆ. ಬಡ್ಜೆಟಲ್ಲಿ ಅದರಲ್ಲಿ 57,000 ಏನೋ ಮಾಡಿತ್ತು, ಇವರು 56,000 ಮಾಡಿದ್ದಾರೆ. 1,000 ಕಡಿಮೆ ಮಾಡಿದ್ದಂಗೆ ಅವರೇ. ಅದೇ ಬೋಗಸ್ಸು. ಸಿದ್ದರಾಮಯ್ಯನವ್ರು ಬಡ್ಜೆಟಲ್ಲೇ ಘೋಷಣೆ ಮಾಡಿರೋದನ್ನ ಇವ್ರು ಹೊಸ ಏನು ಗ್ಯಾರಂಟಿ ಅಂತ ಹೆಂಗೆ ಮಾಡ್ತಕ್ಕೆ ಸಾಧ್ಯ? ಮತ್ತು ಕ್ಯಾಬಿನೆಟಲ್ಲೂ ಅದಾಗಿದೆ, ಸಿದ್ದರಾಮಯ್ಯನೇ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಇಷ್ಟಕ್ಕೆ ಸಂಬಳ ಕೊಡಬೇಕಲ್ಲ. ನೇಮಕಾತಿ ಮಾಡಿದ ತಕ್ಷಣ ಸಂಬಳ ಕೊಡಬೇಕು. ಅದಕ್ಕೆ ಅನುದಾನ ಎಲ್ಲಿದೆ? ಒಂದು 10,000 ಕೋಟಿ ಬೇಕಾಗುತ್ತೋ ಅಂತ ಅನಿಸುತ್ತೆ. ಒಂದು 10,000 ಕೋಟಿ ಬೇಕು. ಅಲೋಕೇಶನ್ ಎಲ್ಲಿ ಮಾಡಿದ್ದೀರಾ ಇದಕ್ಕೆ? ಏನೋ ಹೇಳ್ಬಿಟ್ರಿ, ಏನೋ ನಾನು ಮೊದಲ ಪ್ರೆಸ್ ಮೀಟಲ್ಲಿ ಹೇಳ್ಬಿಟ್ರಿ, ಆದರೆ ಇದಕ್ಕೆ ಅಲೋಕೇಶನ್ ಎಲ್ಲಿದೆ? ಮತ್ತು ಈ 10,000 ಕೋಟಿ ಈಗಲೇ ಪಾಪರ್ ಔಟಿದ್ದೀರಾ ನೀವು. ಈಗಲೇ ನೀವು ಪಾಪರ್ ಆಗಿದ್ದೀರಾ. 90,000 ಕೋಟಿ ಡಿಫಿಷಿಯೇಟ್ ನಿಮ್ಮದು. ಕಳೆದ 3 ವರ್ಷದಿಂದನೂ ಕೂಡ ಡಿಫಿಷಿಯೇಟ್ ಬಡ್ಜೆಟ್ಟೆ. ಎದ್ದೇಳೇ ಇಲ್ಲ ಮೇಲಕ್ಕೆ. ಎದ್ದೇಳು ಸಿದ್ದರಾಮಯ್ಯ, ಎದ್ದೇಳು ಸಿದ್ದರಾಮಯ್ಯ ಅಂತ ಇದ್ದೀರಿ. ಎದ್ದೇ ಇಲ್ಲ ಸಿದ್ದರಾಮಯ್ಯ. ಬಡ್ಜೆಟ್ಟೇ ಎದ್ದಲಿಲ್ಲ ಮೇಲಕ್ಕೆ, ಎದೊಳ್ಳೆ ಇಲ್ಲ ಬಡ್ಜೆಟ್ಟು. ಈಗ ಈ 10,000 ಕೋಟಿ ನೀವು ಆ್ಯಡ್ ಮಾಡಿದ್ದೀರಲ್ಲ, ಯಾವ ಮೂಲದಿಂದ ಬರ್ತೈತೆ? ಸಂಪನ್ಮೂಲ ಎಲ್ಲಿದೆ? ಎಲ್ಲ ತೆರಿಗೆಗಳನ್ನು ಹಾಕಿ ಸಾಯಿಸ್ಬಿಟ್ಟಿದ್ದೀರ, ಜನರನ್ನು ಸಾಯಿಸಾಕ್ಬಿಟ್ಟಿದ್ದೀರ. ಎಲ್ಲ ತೆರಿಗೆ, ಹಾಲು, ಆಲ್ಕೋಹಾಲು, ಪೆಟ್ರೋಲು, ಡೀಸಲು, ಮನೆ ತೆರಿಗೆ, ಕಸದ ತೆರಿಗೆ ಎಲ್ಲ ಹಾಕಿ ಜನಗಳನ್ನು ಜೀವ ಹಿಂಡುಬಿಟ್ಟಿದ್ದೀರ. ಈ ಮತ್ತೆಲ್ಲಿಂದ ತತ್ತೀರ 10,000 ಕೋಟಿ? ಅದರಿಂದ ಈ ಸರ್ಕಾರ ಇದು ಹೇಳಿದ್ನಲ್ಲ, ಈಗ ಹಳೆ ಸಿನಿಮಾ ಹೊಸ ಪೋಸ್ಟರ್ ಸರ್ಕಾರ ಅಷ್ಟೇ. ಇದರಿಂದ ಹೊಸ ಭರವಸೆಗಳು, ಹೊಸ ದಿಕ್ಕು, ಚೈತನ್ಯ, ಹೊಸತನ ಏನು ನನಗಂತೂ ಕಾಣಿಸ್ತಾ ಇಲ್ಲ. ರಾಜ್ಯದ ಜನತೆನೂ ಕೂಡ ಏನೋ ಹೊಸದಾಗ್ತೈತೆ ಅಂತ ಯಾರು ಏನು ಸಂಭ್ರಮ ಇಲ್ಲ. ಕಾಂಗ್ರೆಸ್ 4 ಜನ ಪಟಾಕಿ ಹೊಡೆದಿದ್ದು ಬಿಟ್ಟರೆ ಜನಸಾಮಾನ್ಯರಿಗೆ ಏನೋ ನಾರ್ಮಲ್. ಇದು ಹಿಂದೆ ನೋಡಿದ್ರಿ ಪಿಕ್ಚರು, ರಿಲೀಸ್ ಆಗ್ತೈತೆ ಈ ಪಿಕ್ಚರು ಅಂತ ಅಂದ್ಕೊಂಡಿದ್ದಾರೆ. ಅದರಿಂದ ನಾವೆಲ್ಲ ಭಾಳ ತಿಳ್ಕೊಂಡಿದ್ರಿ, ಏನೋ ಹೊಸತನ ಬರ್ತತೆ, ಕ್ಯಾಬಿನೆಟ್ಟಲ್ಲಿ ಹೊಸ ಹೊಸ ಮುಖಗಳು ಬರ್ತತೆ, ಹೊಸ ಹೊಸ ಪರಿವರ್ತನೆಗಳಾಗ್ತತೆ, ಮಹಿಳೆಯರಿಗೆ 1-2 ಸ್ಥಾನ ಆದರೂ ಮಹಿಳೆಯರಿಗೆ ಕೊಡ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ರಿ. ಆದರೆ ಅದರಲ್ಲೇನೂ ಮಾಡಲಿಲ್ಲ. ಅದರಿಂದ ಈ ಸರ್ಕಾರ ಇದೊಂಥರ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ರಿಮೋಟ್ ಕಂಟ್ರೋಲ್ ಸರ್ಕಾರ ಇದು. ಅವರ ಸ್ವಿಚ್ ಆನ್ ಆಗದೆ, ಅಲ್ಲಿ ಸ್ವಿಚ್ ಆನ್ ಆಗದೆ ಇಲ್ಲಿ ಬಲ್ಪು ಉರಿಯಲ್ಲ ವಿಧಾನಸೌಧದಲ್ಲಿ. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇರೋವಂಥದ್ದು.